ದೇಶ ವಿದೇಶ ಇನ್ನೊಂದು ಮಧ್ಯದಲ್ಲಿ ಹೇಳ್ಬಿಡ್ತೀನಿ. ನೀವು ಹೇಳಿದ ನಿಜ. ಇವಾಗ ಶ್ರೀ ಅಶೋಕ್ ಹನ್ನಳ್ಳಿಯವರ ಬೆಂಬಲಿತ ಅಭ್ಯರ್ಥಿ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಅವರು ಅವರನ್ನೇ ಆಯ್ಕೆ ಮಾಡಿದ ಏನಾದ್ರು ವಿಶಿಷ್ಟತೆ ಇದೆ ಅಥವಾ ಅವರಿಗೆ ಸರಿಸಾಟಿ ಬೇರೆ ಇರಲಿಲ್ಲವೇ? ಕರೆಕ್ಟ್, ವಿಶಿಷ್ಟತೆ ಇದೆ, ಸರಿಸಾಟಿ. ನಮ್ಮಲ್ಲಿ ಗುಂಪಲ್ಲಿ ಎಲ್ಲಾರು ಅಶೋಕ್ ಹನ್ನಳ್ಳಿಗಳೇ. ನಮ್ ಗುಂಪಲ್ಲಿ ಎಲ್ಲಾರು ಅಶೋಕ್ ಹನ್ನಳ್ಳಿಗಳೇ. ಯಾಕಂದ್ರೆ ಎಲ್ಲಾರು ಟ್ರೈನ್ಡ್ ಬೈ ಅಶೋಕ್ ಹನ್ನಳ್ಳಿನ. ಅಲ್ಲ, ನೀವೇ ಹೇಳಿದ್ರೆ ಅವರಲ್ಲಿ ನಾವಿಲ್ಲಿ ಅಂತೀರಾ? ಅಲ್ಲಲ್ಲ, ರಾಜಕೀಯ ಚತುರತೆಯಲ್ಲಿ ಆಯ್ತಲ್ಲ, ಉದ್ಯೋಗ ಓಂ ಶ್ರೀ ಗುರುಭ್ಯೋ ನಮಃ. ಜನಧ್ವನಿ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ನಿರೀಕ್ಷೆ ಅಪೇಕ್ಷೆಯಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ರಾಜ್ಯಾದ್ಯಂತ ಅಧ್ಯಕ್ಷೀಯ ಚುನಾವಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಬಿರುಸಿನ ಪ್ರಚಾರಗಳು ನಡೆಯುತ್ತಿದೆ. ಈ ದಿನ ನಮ್ಮ ಜೊತೆ ವಿಶೇಷ ಆಹ್ವಾನಿತರು ಹಾಗೂ ವಿಶೇಷ ಸಂದರ್ಶಕರಾದಂತಹ ಶ್ರೀ ವೈ.ಎ. ಸುಧಾಕರ್ ಬಾಬುರವರು. ಅವರು ಪ್ರಸಿದ್ಧ ವಕೀಲರು, ಸಮಾಜ ಸೇವಕರು, ಸಮಾಜ ಸುಧಾಕರು ಸಹ ಅವರು. ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಆಯೋಜಿಸುತ್ತಿರುವ ಚುನಾವಣೆಯ ಬಗ್ಗೆ ಅವರು ವಿವರಣೆ ನೀಡುತ್ತದೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಬಹಳ ಬಿರುಸಿನಿಂದ ಪ್ರಚಾರ ನಡೀತಾ ಇದೆ ಹಾಗೂ ಹಲವಾರು ವಿಷಯಗಳು, ಒಂಥರ ಕೌತುಕ ವಿಷಯಗಳು ಸಹ ಇದೆ. ಈ ಚುನಾವಣೆ ಬಗ್ಗೆ ತಾವು ಯಾವ ರೀತಿ ಪ್ರತಿಕ್ರಿಯಿಸ್ತೇವೆ ಸರ್? ಈ ಸಲ ಅಖಿಲ ಮೀಡಿಯಾದಲ್ಲಿ 2 ಲಕ್ಷ ಟೈಮ್ ಹಾಕುವಂತ ವ್ಯಕ್ತಿ ಅಲ್ಲ. ನಾನು ಇನ್ನು ಹೆಚ್ಚಿಗೆ ಬಿಡಿಸಿ ಹೇಳಲ್ಲ, ದಯವಿಟ್ಟು ಕೆದಕಬೇಡಿ. ನಾನು ಕೆದಕು ಇನ್ನೂ ಜಾಸ್ತಿ ಹೇಳ್ಬೇಕಾದ್ರೆ ಮುಂದಕ್ಕೂ. ಇವಾಗ ಚುನಾವಣೆ ಪ್ರಕ್ರಿಯೆ ಬಹಳ ಬಿರುಸಾಗಿ ನಡೀತಾ ಇದೆ. ಮುಂದಿನದಲ್ಲಿ ನಿಮ್ಮ ತುಂಬಾ ಜನ ಅಭ್ಯರ್ಥಿಗಳು ನಿಮ್ಮವರೇ ಆಗಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಚುನಾವಣೆ ಪ್ರಕ್ರಿಯೆ ಆತ್ಮೀಯತೆಯಿಂದ ನಡೀತಾ ಇದೆ, ಬಿರುಸಾಗಿ ನಡೀತಿಲ್ಲ, ಬಹಳ ಆತ್ಮೀಯತೆಯಿಂದ ನಡೀತಾ ಇದೆ. ಬಿರುಸಿನತನ ಎಲ್ಲೂ ಇಲ್ಲ. ಆತ್ಮೀಯತೆಯಲ್ಲಿ ಮಾತಾಡುವಾಗ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಹೇಳ್ತಾ ಇಲ್ವಾ, ಹೇಳೋವಾಗ ಒಂದು ಏರು ಧ್ವನಿ ಇರುತ್ತೆ, ಅದನ್ನ ಬಿರುಸಲ್ಲ. ಆತ್ಮೀಯತೆ ಒಂದು ಪ್ರಕ್ರಿಯೆ, ಪ್ರತಿರೂಪ ನಡೀತಾ ಇದೆ. ಈಗಾಗಲೇ ಈ ನಾಮಿನೇಷನ್ ಹಾಕಿರೋದ್ರಲ್ಲಿ 10 ಜನ ಅಶೋಕ್ ಹನ್ನಳ್ಳಿ ಬೆಂಬಲಿತ ಅಭ್ಯರ್ಥಿ ಆದಂತ ಶ್ರೀ ಭಾನುಪ್ರಕಾಶ್ ಕಡೆಯಿಂದ ಗುರುತಿಸಬಂದಂತ ವ್ಯಕ್ತಿಗಳಿಗೆ ಗೆದ್ದಿದ್ದಾರೆ. ಅರ್ಥ ಆಯ್ತಾ? ಆದ ಕಾರಣ ಇನ್ನು ಮುಂದಕ್ಕೂ ಇನ್ನೇನಿದೆ, ಇಷ್ಟು ಜನ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನಂಗೆ 13ನೇ ತಾರೀಕು ಅದು ಚಿತ್ರಣ ಬರುತ್ತೆ. ತನಕ ಹೇಳ್ತಾ ಇರ್ತಾರೆ, ಮಾತಾಡ್ತಾ ಇಲ್ಲಿ ನಾವೇನ್ ಮಾಡಕ್ಕಾಗತ್ತೆ. ಶ್ರೀ ಅಶೋಕ್ ಹನ್ನಳ್ಳಿ ರವರ ಬೆಂಬಲಿತ ಅಭ್ಯರ್ಥಿ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ರವರು ಅವರ ಗುಂಪು ಅಂದ್ರೆ ಅವರ ಸಂಗಡ ಅಭ್ಯರ್ಥಿಗಳು ಎಷ್ಟು ಜನ ಗೆಲ್ಬಹುದು? ಈಗ ಇನ್ನೊಂದು ವಿಚಾರ ಹೇಳ್ಬೇಕಾಗಿದೆ. 50 ವರ್ಷ ಆಯ್ತು AKBMS ಬಂದು. 50 ವರ್ಷದಿಂದ ನಾನಾಗ್ಲಿ ನೀವಾಗ್ಲಿ ಯಾರು ನಿಂತಿದ್ದಾರೆ, ಇವಾಗ ಎಲೆಕ್ಷನ್ ನಿಂತ್ಕೊಂಡು ಒಂದ್ ಕಡೆಯಿಂದ ಗುಂಪು ಗಲಾಟೆ ಮಾಡ್ತಾ ಇದೆಯಲ್ಲ, ಭಾನುಪ್ರಕಾಶ್ ಮೇಲೆ ಏನೇನೋ ಚಾಟಿಗಳು ಹೇಳ್ಕೊಂಡು, ಇವರು ವ್ಯವಹಾರಿಕವಾಗಿ ಎಲ್ಲ ಬೇರೆ, ಮನೇಲಿ ಕೂತ್ಕೊಂಡು ಬ್ರಾಹ್ಮಣಿಕೆ ಮಾಡ್ತಾರೆ. ಆದ್ರೆ ಭಾನುಪ್ರಕಾಶ್ ರವರು ಸುಮಾರು 59 ವರ್ಷಗಳಿಂದ ತಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ರಾಜ್ಯ, ದೇಶ, ವಿದೇಶ. ಇನ್ನೊಂದು ಮಧ್ಯದಲ್ಲಿ ನೀವು ಹೇಳಿದ ನಿಜ. ಇವಾಗ ಶ್ರೀ ಅಶೋಕ್ ಹನ್ನಳ್ಳಿ ಅವರ ಬೆಂಬಲಿತ ಅಭ್ಯರ್ಥಿ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಅವರು ಅವರನ್ನೇ ಆಯ್ಕೆ ಮಾಡಿದ ಏನಾದ್ರು ವಿಶಿಷ್ಟತೆ ಇದೆ ಅಥವಾ ಅವರಿಗೆ ಸರಿಸಾಟಿ ಬೇರೆ ಇರಲಿಲ್ಲವೇ? ಕರೆಕ್ಟ್, ವಿಶಿಷ್ಟತೆ ಇದೆ, ಸರಿಸಾಟಿ. ನಮ್ಮಲ್ಲಿ ಗುಂಪಲ್ಲಿ ಎಲ್ಲಾರು ಅಶೋಕ್ ಹನ್ನಳ್ಳಿಗಳೇ. ನಮ್ ಗುಂಪಲ್ಲಿ ಎಲ್ಲಾರು ಅಶೋಕ್ ಹನ್ನಳ್ಳಿಗಳೇ. ಯಾಕಂದ್ರೆ ಎಲ್ಲಾರು ಟ್ರೈನ್ಡ್ ಬೈ ಅಶೋಕ್ ಹನ್ನಳ್ಳಿನ. ಅಲ್ಲ, ನೀವೇ ಹೇಳಿದ್ರೆ ಅವರಲ್ಲಿ ನಾವಿಲ್ಲಿ ಅಂತೀರಾ? ಅಲ್ಲಲ್ಲ, ರಾಜಕೀಯ ಚತುರತೆಯಲ್ಲಿ ಆಯ್ತಲ್ಲ, ಉದ್ಯೋಗದಲ್ಲಿ, ಪ್ರವೃತ್ತಿಯಲ್ಲಿ, ವೃತ್ತಿಯಲ್ಲಿ ಅವರು ಅವರ ಅನುಭವದಲ್ಲಿ ಮೇರು ಪರ್ವತ, ಗುಡ್ಡ ಆಯ್ತಲ್ಲ. ಅಲ್ಲ, ಅವರಿಂದ ಅವರ ವಿಶಿಷ್ಟತೆ ಏನಂದ್ರೆ ಅವರ ಗುಣಗಳು ಏನಂತ ಹೇಳಿದ್ರೆ ಅವರಿಂದ ಕಲಿಯುವಂತ ತುಂಬಾ ಇದೆ, ಪ್ರತಿಯೊಬ್ಬರು ಕಲಿಬೇಕು, ವಿಶಿಷ್ಟತೆ ಇದೆ. ಅವ್ರದ್ದು ಒಂದೇ ಒಂದು ಗುಣ ನಿಮ್ಗೆ ಮುಂದೆ ಭಾನುಪ್ರಕಾಶ್ ಮುಗಿಸಿ ಅವ್ರ ಗುಣಕ್ಕೆ ಹೋಗ್ತೀನಿ. ಸುಮಾರು 50 ವರ್ಷಗಳಿಂದ ವೇದ ಪಂಗಡಕ್ಕೆ ಎಲ್ಲಾ ವೃತ್ತಿಗಳು, ನಮ್ಮ ಬ್ರಾಹ್ಮಣರಲ್ಲಿರೋ ವಕೀಲರು ಇರ್ಬೋದು, ಎಜುಕೇಶನಿಸ್ಟ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಫೈನಾನ್ಸಿಯರ್ಸ್ ಇರ್ಬೋದು, ಎಲ್ಲಾ ಕ್ಷೇತ್ರಗಳಿಗೂ ಗುರುಸಿ ಅಧ್ಯಕ್ಷ ಮಾಡಿದ್ವಿ.
ಯಾಕೆ ಒಂದು ಬಾರಿ ಅವ್ರಿಗೆ ಮಾಡಬಾರ್ದು? ಒಂದ್ ಚಾನ್ಸ್ ವೇದ ಪಂಡಿತರಿಗೆ ಯಾಕೆ ಕೊಡಬಾರ್ದು ಅಂತ. ತಪ್ಪೇನಿಲ್ಲ. ಅದಕ್ಕೆ ಕೆಲವರು ಹೇಳೋದಂದ್ರೆ ಅವ್ರಿಗೆ ಉದ್ಯೋಗ ಮಾಡಕ್ ಬರತ್ತ, ಕಂಟ್ರೋಲ್ ಮಾಡೋದು ಹೆಂಗೆ? ಅರೆ ಸ್ವಾಮಿ, ದಟ್ ಈಸ್ AKBMS ಸ್ಟ್ಯಾಚ್ಯೂಟರಿ ಬಾಡಿ. ಅದು ನಾನ್ ಕೂತ್ಕೊಂಡ್ರೆ ಅಂದ್ರೆ ನೀವು ಕೂತ್ಕೊಂಡ್ರು ಒಂದೇ, ಇನ್ನೊಬ್ರು ಅದು ನಡಿಬೇಕಾದ್ರೆ ಒಂದು ಕಾನೂನುಬದ್ಧವಾಗಿ 4 ಚಕ್ಕ ಚೌಕಟ್ಟೆಗಳು ಬೈಲಾದಲ್ಲಿ ಏನ್ ಕ್ರಮ ಇರುತ್ತೆ ಅದನ್ನೇ ನಡ್ಸ್ಕೊಂಡು ಹೋಗ್ಬೇಕು. ನಾನ್ ಕೂತೆ ಅಂತ ವೇಷ ಮಾಡಕ್ಕಾಗಲ್ಲ, ನೀವು ಕೂತೆ ಅಂತ ಕಡಿಮೆ ಮಾಡಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ದಿರ ಅದು ಜನಕ್ಕೆ ಬಹಳ ಅರ್ಥ ಆಗಿದೆ. ಅದೇನು ಇಟ್ ಇಸ್ ನಾಟ್ ಎ ಬಿಗ್ ಇಶ್ಯೂ. ಒಬ್ಬ ಹೇಳ್ಕೊಳಕ್ ಕೆಲವ್ರು ಹೇಳ್ತಾರೆ, ಅದು ಅವ್ರು ಬಂದ್ಬಿಟ್ಟು ಮಾಡ್ಬಿಡ್ತಾರ, ಹೋಗ್ಬಿಡ್ತಾರ. ಏನ್ ಯಾವಾಗ ನೋಡಿದ್ರು ಫಾರಿನ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅವ್ರೇನ್ ಗ್ರೀನ್ ಕಾರ್ಡ್ ಹೊಡ್ರ? ಸ್ವಾಮಿ ಆಧಾರ್ ಕಾರ್ಡ್ ಹಿಡ್ಕೊಂಡು ಬೆಂಗಳೂರಲ್ಲೇ ಇದ್ದಾರ್ರಿ, ಇಂಡಿಯನ್. ಅದು ನಮ್ಮ ಹೆಮ್ಮೆ ಅಲ್ವೇ? ಅಲ್ಲ, ಹೆಮ್ಮೆ ಅಂತ ನೀವ್ ಅಂತೀರಾ. ಕೆಲವರು ಅದನ್ನೇ ಅವ್ರು ಇಲ್ಲಿರಲ್ಲ ಅಂತ ಅವ್ರ ಗ್ರೀನ್ ಕಾರ್ಡ್ ಹೋಲ್ಡರ್ಲ್ರಿ. 15 ದಿವಸ ಕೊಟ್ರೆ ಟೈಮ್ ವಾಪಸ್ ಬರ್ಬೇಕು. ಹೆಮ್ಮೆ ಪಡಿ. ಇಲ್ಲಿಂದ ಹೋಗಿ ಅಮೆರಿಕಾದಲ್ಲಿ 3 ಕಡೆ ವಿಪ್ರ ಸಂಘಗಳನ್ನ ಕಟ್ಟಿದ್ದಾರೆ. ವಿಪ್ರ ಸಂಘ ಕಟ್ಟೋದು ಅಲ್ದಿರ ಮುಂದಿನ ದಿನಗಳಲ್ಲಿ ವಿಪ್ರ ಸಂಘದ ವಿಪ್ರಮ್ಮ ಅಕ್ಕಗ ಕರ್ನಾಟಕ ಬ್ರಾಹ್ಮಣ ಸಭಾ ಏನೇ ಕೆಲಸ ಮಾಡೋ ಆರ್ಥಿಕವಾಗಿ ಸಪೋರ್ಟ್ ಕೊಡ್ತೀವಿ ಅಂತ ಕಮಿಟ್ ಆಗಿ ಡೈಲಿ ಬರ್ತಾ ಇದೆ ವಿಡಿಯೋಗಳು. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಒಂದು ಅವರು ಉಪಾಧ್ಯಕ್ಷರಾಗಿದ್ರು, ಏನಾಗಿದ್ರು, ಉಪಾಧ್ಯಕ್ಷರಾಗಿದ್ರು. ಅದಲ್ಲದೆ ಅವರು ಸಾಮಾಜಿಕ ಒಂದು ಕೊಡುಗೆಗಳೇನು ಸರ್ ಅವ್ರದ್ದು? ಯಾರ್ದು ನೋಡಿ, ಅವ್ರ 13 ಇನ್ಸ್ಟಿಟ್ಯೂಷನ್ ನಲ್ಲಿ ಏನು ಅವರೇ ಮೇನ್ ಅಧಿಕಾರ ತಗೊಂಡು ಮಾಡ್ತಾರೆ. ಎಜುಕೇಶನಿಸ್ಟ್ 6, ವಿಶೇಷವಾಗಿ ಹಿಂದೂ ಪ್ರತಿಷ್ಠಾಪನದಲ್ಲಿ ಅವರು ರಾಷ್ಟ್ರ ಮಟ್ಟದ ಒಂದು ಪದಾಧಿಕಾರಿ. 3ನೇದು, ಅವರು ಈಗಾಗಲೇ ಗಂಗಾ ಯಾತ್ರೆ ಮಾಡಿದಾಗ, ರಾಷ್ಟ್ರ ಮಟ್ಟದಲ್ಲಿ ಮಾಡಿದಾಗ ಅವ್ರ ಮುಖಾಂತರವೇ ಕರ್ನಾಟಕದಲ್ಲೆಲ್ಲ ನಡೆದಂತಹ ಒಂದು ಪ್ರಯೋಗ. ಅಷ್ಟು ಅಲ್ದಿರ ಅವರು ಈ ರಾಜ್ಯದಲ್ಲಿ ಯಾರ ಜೊತೆ ಒಡನಾಟ ಇಲ್ಲ. ಅರಮನೆಯಿಂದ ಕೆಳಗಡೆ ಒಬ್ಬ ಸಾಮಾನ್ಯ ರೈತನ ಮನೆ ತನಕನೂ ಒಡನಾಟ ಇಟ್ಕೊಂಡ್ ಬಂದಂತ ವ್ಯಕ್ತಿತ್ವ. ಅದಕ್ಕಿಂತ ವ್ಯಕ್ತಿತ್ವ ಇನ್ಯಾವ್ ಸಿಗತ್ತೆ? ರಾಜಕಾರಣಿಗಳು ಕೇಳ್ತೀರಾ, ಧಾರ್ಮಿಕ ಕ್ಷೇತ್ರದಲ್ಲಿ ಕೇಳ್ತೀರಾ, ರಾಜ ಮನೆತನ ಕೇಳ್ತೀರಾ, ಮಧ್ಯಮ ವರ್ಗನ್ ಕೇಳ್ತೀರಾ, ಬಡವರ್ಗನ್ ಕೇಳ್ತೀರಾ, ಯಾರ ಮನೇಲಿ ಆತನ ಸಂಬಂಧ ಇಲ್ಲ. ಭಾನುಪ್ರಕಾಶ್ ಇಲ್ಲ ಅಂತ ಹೇಳಿ ಯಾವ ಸಮುದಾಯಕ್ಕೆ ಅವ್ರು ಟಚ್ ಆಗಿಲ್ಲ. ಅವ್ರು ಯಾವತ್ತು ನಾನು ವಿಪ್ರರಿಗೆ ಒಂದು ಹೆಜ್ಜೆ ಮುಂದೆ ಮಾಡ್ಕೊಂಡು ಹೋಗಿದ್ದಾರೆ, ಜೊತೆಗೆ ಬೇರೆ ಸಮುದಾಯನ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶಾಶ್ವತಿ ಅಂತ ಒಂದು ಆರ್ಗನೈಸೇಷನ್ ಕಟ್ಟಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹೋದವ್ರಿಗೆಲ್ಲ ವಿಶೇಷವಾಗಿ ದಾಸೋಹ ಮಾಡಿಸ್ತಾ ಇದ್ದಾರೆ. ಪ್ರತಿದಿನ ನೀವ್ ಎಷ್ಟ್ ಜನನ ಹೋಗಿ, ಒಬ್ರು ಇಬ್ರಲ್ಲ, ಎಷ್ಟ್ ಜನನ ಹೋಗಿ ದಾಸೋಹ. ಬರೀ ವಿಪ್ರರಿಗೆ ಮಾತ್ರನಾ ಅಥವಾ ಇಲ್ಲ, ಎಲ್ಲ ಸಮುದಾಯರಿಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವರು ಗುಡ್ಸಿರೋದು ಅನೇಕ ರೀತಿಯಲ್ಲಿ ವಿಪ್ರರು ಗೌರವ ಬರೋ ಒಂದು ಪ್ರಕ್ರಿಯೆ ಮಾಡಿದ್ದಾರೆ. ಅವರು ಶಾಶ್ವತಿಯ ಒಂದು ಆರ್ಗನೈಸೇಷನ್ ನಲ್ಲಿ ಅವರು ಶಾಶ್ವತವಾಗಿ ಆ ಪರಮಾತ್ಮ ಅವ್ರ ಕೈ ತುಂಬಾ ಶಕ್ತಿ ಕೊಟ್ಟಿದ್ದಾನೆ, ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಎಲ್ಲಾನು ಹೇಳ್ಕೊಂಬಂದಿದ್ದಾರೆ ಅವರು. ಅಂದ್ರೆ ಅನ್ನಪೂರ್ಣೇಶ್ವರ ಆಶೀರ್ವಾದ ಇದೆ 100%. ಆತ ಮಾಡಿದ ಕೆಲಸ ಇವತ್ತು ಸುಮಾರು 15 ದಿನಗಳಿಂದ ಆತ ಏನ್ ಹೇಳಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆಗಿದ್ದು. ಅದೇ ಇನ್ನೊಬ್ಬ ಕ್ಯಾಂಡಿಡೇಟ್ 3 ವರ್ಷದಿಂದ ನಾನು ಕ್ಯಾಂಡಿಡೇಟ್ ಅಧ್ಯಕ್ಷ 15 ದಿನಗಳಲ್ಲಿ ಭಾನುಪ್ರಕಾಶ್ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಸಮಾಜದಲ್ಲಿ? ಬಿಕಾಸ್ ಆಫ್ ಅವರ್ ಪರ್ಸನಲ್ ವರ್ಚಸ್, ನಾಟ್ ಬೈ AKBMS ಎಲೆಕ್ಷನ್ ಅಲ್ಲ. ಆತ ಸಮಾಜದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರುವ ಪ್ರಕ್ರಿಯೆಯಿಂದ 3 ವರ್ಷಗಳಿಂದ ನಾನು ಅಧ್ಯಕ್ಷ ಸ್ಥಾನ ಆಕಾಂಕ್ಷೆ. ಅವರು ಡಾಕ್ಟರ್ ಭಾನುಪ್ರಕಾಶ್ ಅವರು ಮೊದಲಿಂದ ಆಕಾಂಕ್ಷಿನೇ ಅಲ್ವಾ? ಎಲ್ರಿ ಇದ್ರು ಅವರ ಜನಗಳ ಒತ್ತಡ. 2ನೇದು, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಏನಿದೆ ಇವತ್ತು ಆಫೀಸ್ ಬೇರೆ ಮುಖ್ಯಸ್ಥರಾದಂತ ಶ್ರೀ ಅಶೋಕ ನಾಳ್ಯವರು ಆ ಸಮುದಾಯಕ್ಕೆ ಆ ಒಂದು ವೃತ್ತಿ ಬಾಂಧವರು ಕೊಡಬೇಕು ಅನ್ನೋದು ರೂಪುರೇಷೆಗಳು. ಅದರಿಂದ ಆ ಮನುಷ್ಯ 15 ದಿವಸದಲ್ಲಿ 3 ವರ್ಷ ನಾನು ಅಧ್ಯಕ್ಷೀಯ ಆಕಾಂಕ್ಷಿ ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿಗೆ ಸರಿ ಸಮಾನವಾಗಿ ಓಡ್ತಾ ಇದ್ದಾನೆ ಕರ್ನಾಟಕದ ಮಟ್ಟಕ್ಕೆ ಅಂದ್ರೆ ಆತ ಎಲ್ಲಾ ಫೀಲ್ಡ್ ಇರಬೇಕು. ಇಲ್ಲ ಅಂದ್ರೆ ಅಷ್ಟು ಬೇಗನೆ ಆ ಒಂದು ಅಪ್ರೋಚ್ ಸಿಗೋದಿಲ್ಲ. ಅಂದ್ರೆ ಸುಮಾರು 50 ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಏನೋ ಪುರೋಹಿತ ವರ್ಗದವರಿಗೆ ಸಿಕ್ಕಿದ್ದು, ಧಾರ್ಮಿಕ ಕ್ಷೇತ್ರದಲ್ಲಿದ್ದಂತ ವ್ಯಕ್ತಿಗೆ 50 ವರ್ಷಗಳು ಪ್ರಪ್ರಥಮವಾಗಿ ಸಿಕ್ಕಂತ ಒಂದು ಸ್ಥಾನ. ಇದನ್ನ ನಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕಾಗಿದೆ. ನಾವುಗಳೇ ಹಾಕಿದ್ವಿ ಲಾಯರ್ಗಳಿಗೆ, ನಾವುಗಳೇ ಹಾಕಿದ್ವಿ ಡಾಕ್ಟರ್ಗೆ, ನಾವುಗಳೇ ಹಾಕಿದ್ವಿ ಎಜುಕೇಶನಿಸ್ಟ್ಗೆ, ಫೈನಾನ್ಸಿಯಲಿಸ್ಟ್ಗೆ, ಆರ್ಟಿಸ್ಟು, ಮಾಸ್ಟರ್ ಹಿರಣ್ಯ ಹಿಡಿದು ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾಕೆ ಈ ಕ್ಷೇತ್ರಕ್ಕೆ ಕೊಡಬಾರ್ದು? ಈ ಸಲ ಕೊಡೋದ್ರಿಂದ ಏನ್ ಲಾಸು? ಇಷ್ಟು ಜನ ನೋಡಿರೋರು ಇದು ನೋಡ್ಬೋಣ. ಖಂಡಿತ ತಪ್ಪೇನಿದೆ ಇದ್ರ ಕೊಡೋದ್ರಲ್ಲಿ? ರಘುನಾಥ್ ವಿರೋಧ ಅಲ್ಲ ನಾನು ಹೇಳ್ತಾ ಇರೋದು. ಆ ಕ್ಷೇತ್ರಕ್ಕೆ ಗಣನೆ ಕೊಡಿ. ಇರೋ ಲೆಕ್ಕ ರಘುನಾಥ್ ಅವರೇ ಆಚೆ ಬಂದು ಇಲ್ಲ ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಸಂಪೂರ್ಣವಾಗಿ ನಿಂತ್ಕೊಂತೀನಿ ಅಂತ ಹೇಳ್ಬೇಕಾದಂತ ಪ್ರಸಂಗ.
ಪಾಪ ರಘುನಾಥ್ ವೈಯಕ್ತಿಕವಾಗಿ ಹೇಳ್ತಾರೆ, ನಾವು ಸುತ್ತೂರವ್ರು ಬಿಡ್ಬೇಕಲ್ಲ ಹೇಳೋದಕ್ಕೆ. ಜನರು ಎಷ್ಟು ಮಟ್ಟಿಗೆ ಒಪ್ಕೊಂತಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅಂದ್ರೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಗೊತ್ತಾಗತ್ತೆ. ಆದ್ರೆ ಈ ಇವರು ಡಾಕ್ಟರ್ ಭಾನುಪ್ರಕಾಶ್ ಅವರು ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲಬಹುದು ಅಂತ ನಿರೀಕ್ಷೆ ಇದೆ? ಗೆಲುವು ನಿಶ್ಚಿತ. ಅದನ್ನೆಲ್ಲ ಬಿಡಿಸಿ ಇವಾಗ ಹೇಳಕ್ ಆಗಲ್ಲ, ಕೇಳಬೇಡಿ. ಇದು ಒಂಥರ ಯುದ್ಧಕ್ಕೆ ಹೋಗಿದ್ದೀವಿ, ಯುದ್ಧದಲ್ಲಿ ಬಂದ್ಬಿಟ್ಟು ನೀನ್ ಎಷ್ಟು ಸೈನಿಕ ನೋಡಿತೀಯ ಅರ್ಥ ಏನು? ಸಿಕ್ಕಿದ್ರೆ 1000 ಜನ ನೋಡಿತೀವಿ, ಇಲ್ಲ ಅಂದ್ರೆ ಹೊಡ್ಕೊಳಕ್ಕೂ ರೆಡಿ ಇರ್ತೀವಿ. ಒಬ್ಬನ ಜೊತೆ ನಾನು ಕುಸ್ತಿ ಮಾಡ್ತಾ ಇರ್ತೀವಿ. ಯುದ್ಧ ನಡೀದೆ, ಗೆಲ್ಲುವಂತೂ ನಿಶ್ಚಿತ, ಅದ್ರಲ್ಲಿ ಎರಡನೇ ಮಾತೇ ಇಟ್ಕೋಬೇಡಿ. ನಾನು ಇದಕ್ಕೆ ಹೇಳ್ತಾ ಇರೋದು, 3 ವರ್ಷಗಳಿಂದ ನಾನು ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿಗೆ 15 ದಿವಸದಲ್ಲಿ ಈ ಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಜನಗಳಲ್ಲಿ ಎಷ್ಟು ತಾನು ಒಳಗೊಕ್ಕಿದ್ದಾನೆ ಅಂತ. ಆತ ಎಲ್ಲೂ 3 ವರ್ಷಗಳಿಂದನೂ ನಾನು ಅಧ್ಯಕ್ಷ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. 2 ಬಾರಿ ಇದಕ್ಕೆ ಮುಂಚೆ 2 ಬಾರಿ ಅವ್ರ ಅಧ್ಯಕ್ಷ ಮಾಡ್ಬೇಕು ಅಂತ ಇದೇ ಹಳೆ ಪದಾಧಿಕಾರಿಗಳು ಅವ್ರ ಮನೆ ಬಾಗಿಲಿಗೆ ಹೋಗಿ ಹೂನಾರ ಹಾಕಿ ಕರೆದಿದ್ದು ಸತ್ಯ. ಆದ್ರೆ ಅವರು ಅದನ್ನೆಲ್ಲ ತಗೊಳ್ಳಿಲ್ಲ, ನನಗೆ ಬೇಡ ಅಂತಾನೆ ಇದ್ರು. ಇವಾಗ ಹೌದು, ಒತ್ತಡ ಆಗಿದೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಮಠಾಧಿಪತಿಗಳಿಂದ ಎಲ್ಲರಿಂದನೂ ಒತ್ತಡ ಇದೆ, ಈ ಸಲ ಧಾರ್ಮಿಕ ಕೊಡಿ ಅಂದ್ಬಿಟ್ಟು. ಆದ ಕಾರಣ ಕೊಟ್ಟಿದ್ದಾರೆ ಅಶೋಕ್ ಹರ್ನಳ್ಳಿ ಅವರು. ಇಲ್ಲಾಂದ್ರೆ ಇನ್ನೇನಿತ್ತು ಅದರಲ್ಲಿ ಹಿನ್ನೆಲೆ ಅದೊಂದು. ಅದರಲ್ಲೂ ವಿಶೇಷವಾಗಿ ಅವ್ರನ್ನೇ ಯಾಕೆ ಆರಿಸಿದ್ರಿ ಅಂದ್ರೆ, ಅವರ ಸೀನಿಯರ್ ಯಾರಿದ್ದಾರೆ ಇವತ್ತು AKBMS ಅಲ್ಲಿ? ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಂಡಿರುವಂತ ವ್ಯಕ್ತಿ ಯಾರಿದ್ದಾರೆ? AKBMS ಅಲ್ಲಿ ತೊಡಗಿಸ್ಕೊಂಡು ಆ ಮಟ್ಟಕ್ಕೆ ಬೆಳೆದಿರೋಂಥ ವ್ಯಕ್ತಿ ಅದ. ಅದು ಬಿಟ್ಟು ಬೇರೆಯವರು ಇರ್ಬೋದು, AKBMS ತೊಡಗಿಸ್ಕೊಂಡಂತಹ ವ್ಯಕ್ತಿ, ಆ ಮಟ್ಟದಲ್ಲಿರುವಂತಹ ವ್ಯಕ್ತಿ ಯಾರಿದ್ದಾರೆ ಬೇರೆಯವರು? ಆದ ಕಾರಣಕ್ಕೆ ಅವ್ನು ಗುರ್ಸಿದ್ದಾರೆ ಹೊರತು ಅದ್ರಲ್ಲೇನು ಅಶೋಕ್ ಹರ್ನಳ್ಳಿಗೆ ಏನು ಆಗ್ಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ. ಸಮಾಜ ಅವ್ನು ಬೆಳೆಸ್ಕೋಬೇಕು, ಉಳಿಸ್ಕೋಬೇಕಾಗಿರೋದು ವಿಪ್ರ ಸಮಾಜದ ಒಂದು ಆದ್ಯ ಕರ್ತವ್ಯ ಆಗ್ಬೇಕು. ಯಾರೇ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಲಿ ಸೋಲಲಿ, ಆದ್ರೆ ಎಲ್ಲರೂ ನಮ್ಮ ವಿಪ್ರರೇ. ಈ ಒಂದು ಕೊನೆಯ ಮಾತು, ಕೊನೆಯ ಪ್ರಶ್ನೆ, ಇನ್ನೇನಾದ್ರೂ ನಿಮ್ದು ಯೋಜನೆಗಳಿದೆಯಾ? ಈ ಗೆದ್ದ ವ್ಯಕ್ತಿ ಇವರೇ ಬಂದ್ರೆ ಅಥವಾ ಇನ್ಯಾರು ಬಂದ್ರೆ ಅಂತ AKBMS ಯೋಜನೆಗಳು ಹಾಕೊಂಡಿದ್ದೀರಾ? ಅವಾಗ್ಲೇ ಕೇಳಿದ್ರಿ ಎಲೆಕ್ಷನ್ ಹೇಗೆ ಅಂತ. ಇದರಲ್ಲಿ ಬಹುತೇಕ ನೀವ್ ಹೇಳಿದ್ರಲ್ಲ, ಅಶೋಕ್ ಹರ್ನಳ್ಳಿ ಕಡೆ ನಾವಿದ್ದೀವಿ, ಆ ಕಡೆ ಅಂತ ಅನೇಕ. ಇವತ್ತು ನಾನು ರಘುನಾಥ್ ಅವ್ರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ನೀವು 3 ವರ್ಷ ಹಿಂದೆಗಡೆ ನಾವು ನಿಮ್ ಜೊತೆಲಿದ್ವಿ, ಇವಾಗ ಇದ್ದಂತ ಅನೇಕ ಜನ ಇವತ್ತೊಂದು ಗುಂಪು. ಅಂದ್ರೆ ಇವಾಗ ನೀವು ಅಶೋಕ್ ಹರ್ನಳ್ಳಿ ಜೊತೆ ಯಾವ ರೀತಿ ಇದ್ರು ಅದೇ ರೀತಿ ನೀವು ರಘುನಾಥ್ ಜೊತೆ ಇದ್ರಿ, ಅನುಮಾನ ಇಲ್ಲ. ಚುನಾವಣೆ ಆಗೋ ತನಕ ಇದ್ವಿ. ನಾವೆಲ್ಲ ಯಾಕೆ ಆಚೆ ಬಂದ್ವಿ? ಆ ಪ್ರಶ್ನೆ ಕೇಳ್ಬೇಕಲ್ಲ ಅವ್ರನ್ನ. ಅದು ನೀವು ವೈಯಕ್ತಿಕ ನಾವು ಕೇಳ್ಬೋದು, ಹೇಳ್ಬೋದು. ವೈಯಕ್ತಿಕ ಅಲ್ಲ ಅದು, ಇದು ಸಮಾಜದ ಕೆಲಸ. ನನ್ನ ಆಸ್ತಿ ಪಾಪ ರಘುನಾಥ್ ಅವರು, ಅವ್ರು ನನ್ನ ಹತ್ರ ಅರ್ಧ ಕಾಫಿ ಕುಡ್ದಿಲ್ಲ, ಅವ್ರ ಅರ್ಧ ಕಾಫಿ ನಾನು. ಅದಕ್ಕೆ ಉತ್ತರ, ಸರಿಯಾದ ಉತ್ತರ ನೀವು ಹೇಳ್ಬೇಕು. ನೋಡಿ, ಸಮಾಜದಲ್ಲಿ ಸೋಲು ಗೆಲುವು ಸಹಜ. ಇವತ್ತು ಭಾನುಪ್ರಕಾಶ್ ಅವ್ರು ನಿಂತಿದ್ದಾರೆ, ಇವರು ಗೆಲ್ಲೋದು ನಿಶ್ಚಿತ. ಲಾಸ್ಟ್ ಟೈಮ್ ಅಶೋಕ್ ಹರ್ನಳ್ಳಿ ಮೇಲೆ ರಘುನಾಥ್ ಅವರು ನಿಂತರು, ಸುಮಾರು ಸ್ವಲ್ಪ ಅಂತರದಲ್ಲಿ ಸೋತಿದ್ದು ನಿಜ. ಸೋತಿದ್ದಾದ್ಮೇಲೆ ಆ AKBMSಗೆ ನೀವು ಪರ್ಯಾಯವಾಗಿ ಕಟ್ಟೋಕ್ ಹೋದ್ರಲ್ಲ ಜನ, ಅದು ತಪ್ಪೋ ರೈಟು? ಏನ್ ಮಾಡಿದ್ರು ಪರ್ಯಾಯವಾಗಿ ಅಂತ? ಅದು ವಿಪ್ರತ್ರಯ ಎಲ್ಲ ಆಯ್ತು. ಯಾರು ಮಾಡಿದ್ದು ಆರ್ಗನೈಸೇಷನ್? ಅದೆಲ್ಲ ರಾಜ್ಯದಲ್ಲೆಲ್ಲ ಓಡಾಡ್ಕೊಂಡು ಸಂಘಟನೆ ಮಾಡಿದ್ದಾರೋ? ಅದು ಯಾಕೆ? ಅದು ಅವಾಗ್ಲೇ ಹಾಕುಟ್ಕೊಂತದ್ದು. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವರು ಸೋತಿದ್ದಕ್ಕೆ ಇದು ಪರ್ಯಾಯ ಒಂದು ಸಂಘಟನೆ ಮಾಡಿದ್ರೆ ನೀವು ಇನ್ನು ಅರ್ಥ ಏನು ಅಂತ? ಇಂಪ್ಲೈಡ್ ಮೀನಿಂಗ್ ಅದು ನಡೆದಿದ್ದು ಅದೇ ಬಂದಿದ್ದು. ಅದನ್ನ ಯಾರು ಒಪ್ಕೊಳ್ಳಿಲ್ಲ. ಯಾಕೆ ಸುಧಾಕರ್ ಬಾಬು ಆಚೆ ಬಂದಿದ್ದು? ಯಾಕೆ ಶರ್ಮಾ ಆಚೆ ಬಂದಿದ್ದು? ಶರ್ಮಾ ಅಂದ್ರೆ ಯಾರು? ವೈಎನ್ ಶರ್ಮಾ ಯಾಕೆ ಆಚೆ ಬಂದಿದ್ದು? ನಮ್ಗೆ ಏನೋ ಹುಚ್ಚಿಡಿದಿತ್ತ ಬರೋದಕ್ಕೆ? ನಿಮ್ ಜೊತೆ ರಾಜ್ಯ ಎಲ್ಲ ಸುತ್ತದ್ವಲ್ಲ. ಸೋತು ಬಂದಾಗ ಸೋಲು ಒಪ್ಪಿಸ್ಕೊಳ್ಳುವ ಎದೆಗಾರಿಕೆ ಇರಬೇಕು. ಅವತ್ತು ನೀವು ಮಾಡಿದಾಗ ಆಗ್ತಾ ಸರಿ. ಇವತ್ತೇನಾಗಿದೆ? ನಿಮ್ಮಲ್ಲಿ ಅವತ್ತಿದ್ದವರೆಲ್ಲ ಈ ಕಡೆ ಬಂದಿದ್ದಾರೆ, ನಿಮ್ಮ ವಿರೋಧಿಗಳೇ. ಯಾರು ನಿಮ್ ಜೊತೆ ರಾಜ್ಯ ಎಲ್ಲ ಅಲ್ಲ, ಇತ್ತೀಚೆಗೆ ಯಾರೋ ಈ ಅಶೋಕ್ ಹರ್ನಳ್ಳಿ ಜೊತೆ ಗುಡ್ಸ್ಕೊಂಡವ್ರು, ಅವರು ನಮ್ಮ ನಾಯಕರು ಇನ್ನೊಂದು ಅನ್ಕೊಂಡವ್ರು ಹೈ ಜಂಪ್ ಲಾಂಗ್ ಜಂಪ್ ಮಾಡಿ ಹೋದ್ರಲ್ಲ, ಅದಕ್ಕೆ ಹೇಳ್ತೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಅಶೋಕ್ ಹರ್ನಳ್ಳಿ ಜೊತೆ ಯಾರು ಗುರ್ತಿಸ್ಕೊಳ್ಳಿಲ್ಲ, ಗುರ್ಸ್ಕೊಂಡವ್ರು ಹೋಗಿಲ್ಲ. ರಘುನಾಥ್ ಜೊತೆ ಗುರ್ಸ್ಕೊಂಡವ್ರು ಈ ಕಡೆ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗೋದು, ಹೋಗೋದು, ಹೈ ಜಂಪ್ ಲಾಂಗ್ ಜಂಪ್ ಮಾಡೋದು ಸರ್ವೇ ಸಾಮಾನ್ಯ. ಲಾಂಗು ಇಲ್ಲ, ಹೈ ಇಲ್ಲ, ಮೋರಿ ಜಂಪು ಇಲ್ಲ.
ಕೆಲಸ ಆಗುವ ಒಂದು ಪ್ರಕ್ರಿಯೆ, ವಿಪ್ರ ಸಮಾಜಕ್ಕೆ ಯಾವ್ದನ್ನ ಒಳ್ಳೇದು ಮಾಡ್ಬೇಕು ಅನ್ನೋ ಒಂದು ಪ್ರಕ್ರಿಯೆ ಇಟ್ಟಾಗ ಎಲ್ಲಿ ನನಗೆ ಅದು ಆಗಲ್ವೋ ಅದಕ್ಕೆ ಆಚೆ ಬರ್ತಾರೆ. ಅದನ್ನ ನಾವು ಹೈ ಜಂಪ್ ಲಾಂಗ್ ಜಂಪ್ ಅಂತ ಮತ್ತೆ ಅದೇ ಮನಸ್ಥಿತಿ, ಅದೇ ಮನಸ್ಥಿತಿಲೇ ನೀವು ನೋಡ್ತಾ ಇದ್ದೀರಾ, ಅದು ಕಾಣಿಸ್ತಾ ಅಲ್ಲ, ಅವರವರು ಕೃತಜ್ಞತಾ ಪೂರ್ವಕವಾಗಿ ಹೇಗಿರ್ಬೇಕೋ ಹೇಗಿಲ್ವೋ ಒಂದು ಅವರವರು, ಅದು ಒಂಥರ ವೈಯಕ್ತಿಕ ವಿಷಯ, ಅದ್ರ ವಿಷಯ ಬೇಡ. ಈಗ ಯಾರೇ ಒಬ್ರು ಗೆದ್ರೂ ಸಹ ಅವರೆಲ್ಲ ನಮ್ಮವರೇ, ವಿಪ್ರರಿಗೆ ಒಳಿತಾಗ್ಲಿ, ಸರ್ವೇ ಸಜ್ಜನ ಸುಖಿನೋ ಭವಂತು ಅಂತ ಹೇಳಿ ಯಾಕಂದ್ರೆ ಸರ್ವೇ ಜನ ಅಂತ ಹೇಳಿದ್ರೆ ಅದು ಅಪಾರ್ಥ ಆಗತ್ತೆ ಅಂತ ಎಲ್ಲರೂ ಅಲ್ಲ. ಸರ್ವೇ ಸಜ್ಜನ ಅಂದ್ರೆ ಒಳ್ಳೆಯವ್ರಿಗೆ ಒಳಿತಾಗ್ಲಿ ಅಂತ, ಕೆಟ್ಟವ್ರಿಗೂ ಒಳಿತಾಗ್ಲಿ ಅಂತ ಅಲ್ಲ. ನಿಮ್ಮ ಈ ಒಂದು ಸಂದರ್ಶನ ಅನಿಸಿಕೆಗಳು ಬಹಳ ಮೆಚ್ಚುಗೆ ಆಯ್ತು. ತುಂಬಾ ಸಂತೋಷವಾಗಿ ಹೇಳಿದ್ರಿ, ಎಲ್ಲ ಒಂಥರ ಮುಚ್ಚು ಮನಸ್ಸಿನಿಂದ ಹೇಳಿದ್ರಿ. ಸಂತೋಷ ಸರ್, ನಿಮ್ಮ ಈ ಒಂದು ಸಂದರ್ಶನಕ್ಕೆ ಧನ್ಯವಾದಗಳು. ಜನಧ್ವನಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹೋಗ್ತಾ ಇರೋ ಒಂದು ಮಾಧ್ಯಮ. ಸುಮಾರು 3,000ದಿಂದ 3,500 ಜನ ಸದಸ್ಯರು ಹೊಂದಿದೆ ಅಂತ ನಾನು ಅನ್ಕೊಂಡು, ಇನ್ನ ಜಾಸ್ತಿನೇ ಇರ್ಬೋದು. ಇವತ್ತು ನೀವು ಒಂದು ಪ್ರಕ್ರಿಯೆ ಮಾಡಿದ್ರೆ ಅದು ಬಹಳ ಜನಕ್ಕೆ ಮುಟ್ಟತ್ತೆ. ಅದು ಇಲ್ಲಿಂದ ಬೆಳಗಾವಿಯಿಂದ, ಕುಮಾಲೂರಿಂದ ಹಿಡಿದು ಬೆಳಗಾಂ ತನಕ ಮುಟ್ಟತ್ತೆ. ಅದು ವಿಶೇಷವಾಗಿದೆ. ನಿಮ್ಮ ಮುಖಾಂತರ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದ್ರೆ, ಈ ಬಾರಿ ವೇದ ಪಂಡಿತರಿಗೆ ನಾವು ಗುರ್ಸಿದ್ದೀವಿ ಎಲ್ಲರನ್ನ. ಇಂಜಿನಿಯರ್ ಆಯ್ತು, ಡಾಕ್ಟರ್ ಆಯ್ತು, ಎಲ್ಲಾ ಕ್ಷೇತ್ರಗಳನ್ನು ಗುರ್ಸಿದ್ವಿ. ಈ ಬಾರಿ ವೇದ ಪಂಡಿತರನ್ನ ಗುರ್ಸೋಣ, ಅವ್ರಿಗೊಂದು ಆಸ್ಪದ ಕೊಡೋಣ. ಮತ್ತೆ ಇವತ್ತು ಕರ್ನಾಟಕದಲ್ಲಿ ಬ್ರಾಹ್ಮಣಿಕೆಯನ್ನು ಉಳಿಸುವ ಪ್ರಕ್ರಿಯೆಯಲ್ಲಿ ತಮ್ಮನ್ನ ಮುಚ್ಚೋಣಿಯಲ್ಲಿ ಇಟ್ಕೊಂಡಂತ ಆ ಒಂದು ಏನು ವೃತ್ತಿ ಬಾಂಧವರಿದ್ದಾರೆ, ಅವ್ರಿಗೊಂದು ಗುರ್ಸುವ ಒಂದು ಪ್ರಕ್ರಿಯೆ ಆಗಬೇಕು, ಅವ್ರಿಗೆ ಗೆಲುವಿನ ಮೂಲಕ. ಮತ್ತೆ ಆ ಒಂದು ಅಪಾದನೆ ಏನಿದೆ, ಅಶೋಕ ಯಾರು ನಮ್ಮ ಭಾನುಪ್ರಕಾಶ್ ಶರ್ಮಾ ಅವರು ಅಮೆರಿಕಾದಲ್ಲಿ ಅವ್ರೇನು ಗ್ರೀನ್ ಕಾರ್ಡ್ ಓಡ್ರಲ್ಲ, ಇಂಡಿಯನ್ ಸಿಟಿಸನ್ಶಿಪ್ ಇದೆ, ಆಧಾರ್ ಕಾರ್ಡ್ ಇದೆ, ಅವ್ರ ಮನೆ ಶ್ರೀರಂಗಪಟ್ಟಣದಲ್ಲಿದೆ. ಅಲ್ಲಿಗೆ ಹೋದ್ರೆ 15 ದಿವಸದ ಮೇಲೆ ಇಟ್ಕೊಳ್ಳೋದು ಇಲ್ಲ, ವಾಪಸ್ ಕಳಿಸ್ತಾರೆ. ದಯವಿಟ್ಟು ಆ ಭಾವನೆಗಳೆಲ್ಲ ತಪ್ಪು. ನೀವು ಸೇರ್ಕೊಳ್ಳಿ. ನನಗೆ ಎಲ್ಲಾ ವಿರೋಧಿ ಎಲ್ಲಾ ಬ್ರಾಹ್ಮಣರಲ್ಲೂ ಮತ್ತೊಮ್ಮೆ ಮನವಿ ಮಾಡಿ, ಎಲ್ಲರೂ ಬನ್ನಿ, ಆ ಒಂದು ಸಮುದಾಯಕ್ಕೆ ಈ ಸರಿ ಗುರ್ಸೋಣ. ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಯಾರನ್ನ ನಿಂತ್ಕೊಳ್ಳಿ, ಬೇಡ ಅನ್ನಲ್ಲ. ಈ ಬಾರಿ ಅವ್ರು ಕೊಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರ.